ಗಾಯ್ಸ್ ಅಂತೂ ಇಂತೂ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದೇ ಬಿಡ್ತು. ಇಷ್ಟ ದಿನ ಊರಾಗೆಲ್ಲ ಸ್ವಂತ ಅಣ್ಣ ತಮ್ದಿರ್ತಾರೆ ಇರ್ತಾರೆ. ಇನ್ಮೇಲೆ ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ, ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ. ಒಂದ್ ಊರಾಗ 2-3 ಸೀಟ್ ಖಾಲಿ ಇದ್ರೆ ನಿಂತ್ಕೊಂಡದ್ ನೋಡಿ 5-10 ಜನ ಇವ್ನ್ಗ್ ಹಾಕದ ಓಟ್ ಅವ್ನ್ಗ್ ಹಾಕದ ಅಂತ ನಮ್ಗೆ ತಲೆ ಕೆಟ್ಟು ಓದೈತೆ. ಯಾಕಂದ್ರೆ ನಮ್ಗಾಗನು ಆಗ್ದನು ಇಬ್ರು ಈ ಎಲೆಕ್ಷನ್ ಗೆ ರಾಜಿ ಆಗೋದು. ನಮ್ಮನ್ ಮಾತಾಡ್ಸ್ತಾ ಇರೋರು ಈ ಎಲೆಕ್ಷನ್ ಆಗ ನಮ್ಮನ್ ಮಾತಾಡ್ಸಂಗತ್ತಾರೆ, ಮಾತಾಡ್ಸೋರು ಮಾತಾಡ್ಸ್ದಂಗೆ ಆಗೋತಾರೆ. ಬಿರಿಯಾನಿಗೆ ಬೆಲೆನೇ ಇಲ್ದಂಗಾಗೋದು ಇದೇ ಎಲೆಕ್ಷನ್ ಗೆ. ಯಾಕಂದ್ರೆ ಯಾವನಾದ್ರೂ ಒಬ್ಬ ಫಸ್ಟ್ಲಿಗೆ ಬಿರಿಯಾನಿ ಮಾಡ್ಸವನೆ ಅಂದ್ರೆ ಅವತ್ತಿಂದ ಸ್ಟಾರ್ಟ್ ಅವ್ನ್ ಮಾಡಿಸ್ತಾಂತ ಇವ್ನ್ ಮಾಡ್ಸೋದು, ಇವ್ನ್ ಮಾಡಿಸ್ತಾಂತ ಅವ್ನ್ ಮಾಡ್ಸೋದು. ಈಗ ನಮ್ ಜನ ಅಲ್ಲೂ ಇಲ್ಲೂ ಎಲ್ಲಾ ಕಡೆನೂ ಬಿರಿಯಾನಿ ತಿಂದ್ಬಿಟ್ಟು ಯಾವನ್ಗಪ್ಪ ಓಟ್ ಹಾಕೋದು ಅನ್ನೋದ್ರೂಣ ನಮ್ಮೇಲೈತೆ ಅಂತ ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಡ್ತೈತೆ. ಇಷ್ಟೇ ಅಲ್ಲ, ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅಂತ ನಮ್ಗ್ ಆಗ್ದಿದ್ದರು ಬಂದ್ ನಮ್ ಕಾಲಿಡಿಯಕ್ ಬರ್ತಾರೆ. ನಮ್ಗೆ ಇದೊಂದ್ಸಲ ಓಟ್ ಹಾಕ್ರಪ್ಪ ಅಂತ. MP, MLA, ZP ಎಲ್ಲ ಎಲೆಕ್ಷನ್ ನಡ್ಗೆ ಈ ಎಲೆಕ್ಷನ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತೈತೆ. ಯಾಕಂದ್ರೆ ಈ ಎಲೆಕ್ಷನ್ ಆಗಿ ಅವ್ನ್ ಕೂಡ ಎಣ್ಣೆ ದುಡ್ಡು ಬಿರಿಯಾನಿಗ್ ಮಾತ್ರನೇ ಓಟ್ ಹಾಕಲ್ಲ. ಎಲೆಕ್ಷನ್ ಗೆ ನಿಂತಿರೋ ವ್ಯಕ್ತಿ ಅವ್ನ್ ನಡೆ ನುಡಿ ವ್ಯಕ್ತಿತ್ವ ಸಂಬಂಧ ಅವ್ನ್ ಒಳ್ಳೆನ ಕೆಟ್ಟನ ಇದೆಲ್ಲ 100 ಸಲ ಯೋಚನೆ ಮಾಡಿ ಮತ ಹಾಕದೆ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್. ಆದ್ರೆ ನೀವು ಆಯ್ಕೆ ಮಾಡೋ ವ್ಯಕ್ತಿ ನಿಮ್ಮ ಎಲ್ಲಾ ಕಷ್ಟ ಸುಖಗಳಿಗೂ ಸ್ಪಂದಿಸುವಂತ ವ್ಯಕ್ತಿನ ಆಯ್ಕೆ ಮಾಡಿ. ಅದ್ಬಿಟ್ಟು ಅವ್ನ್ ಕೊಡೋ ದುಡ್ಡು ಬಿರಿಯಾನಿ ಎಣ್ಣೆಗಾಸೆ ಬಿದ್ದು ಎಲೆಕ್ಷನ್ ಗೆ ಗೆದ್ಬಿಟ್ಟು